ಪ್ರೀತಿಯ ಸ್ನೇಹಿತರೆ, ತುಂಬ ಜನ ಏನು ಕೇಳ್ತಾರೆ ಅಂತಂದರೆ, ಹರ್ನಿಯಾಗೂ ಪ್ಲಾಸ್ಟಿಕ್ ಸರ್ಜರಿಗೂ ಏನಪ್ಪ ಸಂಬಂಧ ಅಂತ. ಭಾಳ ಸಂಬಂಧ ಇದೆ. ನಾವು ಯಾರೇ ಪ್ಲಾಸ್ಟಿಕ್ ಸರ್ಜನ್ ಆದ್ರೂ ಪ್ಲಾಸ್ಟಿಕ್ ಸರ್ಜರಿ ಮಾಡೋದಕ್ಕೆ ಮುಂಚೆ ಜನರಲ್ ಸರ್ಜರಿ ಸ್ಪೆಷಾಲಿಟಿ ಮಾಡಿ ಆಮೇಲೆ ಪ್ಲಾಸ್ಟಿಕ್ ಸರ್ಜರಿ ಸೂಪರ್ ಸ್ಪೆಷಾಲಿಟಿ ಮಾಡಿರ್ತೀವಿ. ಹಾಗಾಗಿ ಎಲ್ಲ ಹರ್ನಿಗಳನ್ನು ಬಹಳ ಚೆನ್ನಾಗಿ ಮಾಡೋದಕ್ಕೆ ಕಲ್ತ್ಕೊಂಡಿರ್ತೀವಿ. ಅಪಾರ್ಟ್ ಫ್ರಮ್ ದಟ್ ಏನಪ್ಪ ಅಂತಂದರೆ, ಯಾವಾಗ ಅಂಬಲಿಕಲ್ ಹರ್ನಿಯಾ ಅಥವಾ ಬೆಲ್ಲಿ ಬಟನ್ ಹತ್ತಿರ ಅಥವಾ ಸುತ್ತಮುತ್ತ ಅಥವಾ ಎಲ್ಲೇ ಅಬ್ಡಮನಲ್ಲಿ ಎಸ್ಪೆಷಲಿ ಲೇಡೀಸ್ಗೆ ಹರ್ನಿಯಾ ಆಗಿರುತ್ತಲ್ವ, ಆ ಟೈಮಲ್ಲಿ ನನ್ನ ಪ್ರಕಾರ ಹಾಗೂ ಮೋಸ್ಟ್ ಆಫ್ ದ ಪ್ಲಾಸ್ಟಿಕ್ ಸರ್ಜನ್ ಪ್ರಕಾರ ಬೆಸ್ಟ್ ವೇ ಟು ಟ್ರೀಟ್ ಇಟ್ ಈಸ್ ಬೈ ಅಬ್ಡಮಿನೋಪ್ಲಾಸ್ಟಿ. ಅಂತಂದರೆ ಬರೀ ಹರ್ನಿಯಾ ಒಂದೇ ಟ್ರೀಟ್ ಮಾಡೋದಲ್ಲೇ ಅದರಲ್ಲಿರೋ ಎಕ್ಸೆಸ್ ಸ್ಕಿನ್ ಅಬ್ಡಮನಲ್ಲಿರೋದು ಎಕ್ಸೆಸ್ ಫ್ಯಾಟ್ ತೆಗೆದುಬಿಟ್ಟು ಆ ಮಸಲ್ಸ್ ಅದನ್ನು ಸಹಿತ ರಿಪೇರ್ ಮಾಡಿ ಒಂದು ಕಾಂಪ್ರಹೆನ್ಸಿವ್ ಅಬ್ಡಮಿನಲ್ ವಾಲ್ ರೀಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದು ಕರೆಕ್ಟ್ ಟ್ರೀಟ್ಮೆಂಟ್ ಅನ್ನೋದು ನನ್ನ ಒಪಿನಿಯನ್, ನಮ್ಮ ಫಿಲಾಸಫಿ. ಆ್ಯಂಡ್ ದಿಸ್ ಹೋಲ್ಡ್ಸ್ ಗುಡ್ ವೆರಿ ವೆಲ್. ಈಗ ಏನೋ ಒಂದು ನಿಮಗೆ ಒಂದು ಬರೆಯೋದಕ್ಕೆ ಒಂದೇನಾದ್ರು ಕೊಟ್ಟರೆ ಅದನ್ನು ನೀವು ನೀಟಾಗಿ ಬರೆಯೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಹೆಂಗೆಂಗೋ ಗೀಚಪಚ ಬರೆಯೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರೋ? ನೀಟಾಗಿ ಬರೆದಿರುವಂತಹ ಒಂದು ಸೆಂಟೆನ್ಸ್ ಈಸ್ ಬೆಟರ್ ಅಲ್ವಾ? ಸೊ ಹಾಗೆಯೇ ಹರ್ನಿಯಾಗೆ ಎಸ್ಪೆಷಲಿ ಲೇಡೀಸ್ ಅಥವಾ ಜೆಂಟ್ಸಲ್ಲಿ ಸಹಿತ ಅಂಬಲಿಕಲ್ ಹರ್ನಿಯಾ ಇದ್ದರೆ ಅದನ್ನು ನೀಟಾಗಿ ಕಾಣೋ ಥರ ಅಂತಂದರೆ ಅಬ್ಡಮಿನೋಪ್ಲಾಸ್ಟಿ ಮಾಡಿ ಶೇಪ್ ಸಹಿತ ಚೆನ್ನಾಗಿ ಮಾಡಿ ಎಕ್ಸಸ್ ಕೊಬ್ಬನ್ನು ತೆಗೆದು ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ನಾಟ್ ಜಸ್ಟ್ ಫಾರ್ ಏಸ್ಥೆಟಿಕ್ ರೀಸನ್ಸ್. ಈ ಫ್ಯಾಟ್ ಏನಿರುತ್ತೆ ಅದು ಮಸಲ್ಸ್ ಮಧ್ಯ ಒಂಥರ ಸ್ಕ್ರೂ ಡ್ರೈವರ್ ಥರ ಓಪನ್ ಮಾಡಿ 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 ಮಸಲ್ಸ್ನ ಲೂಸ್ ಮಾಡುತ್ತೆ. ಸೊ ಹೀಗೆ ಎಕ್ಸಸ್ ಫ್ಯಾಟ್ ಇಟ್ಕೊಂಡು ನೀವು ಬರೀ ಹರ್ನಿಯಾಗ ಒಂದು ಮೆಶ್ ಹಾಕಿ ಪ್ಯಾಚ್ ವರ್ಕ್ ಮಾಡೋದು ಈಸ್ ನಾಟ್ ಎ ಕಂಪ್ಲೀಟ್ ಟ್ರೀಟ್ಮೆಂಟ್. ಸೊ ಎಸ್ಪೆಷಲಿ ಲೇಡೀಸಲ್ಲಿ ಅಂಬಲಿಕಲ್ ಹರ್ನಿಯಾ ಇದ್ದರೆ, ಪ್ಯಾರಾ ಅಂಬಲಿಕಲ್ ಹರ್ನಿಯಾ ಇದ್ದರೆ, ಮಸಲ್ಸ್ ಮಧ್ಯ ಗ್ಯಾಪ್ ಇದ್ದರೆ ಇವತ್ತಿನ ದಿನದಲ್ಲಿ ಐಡಿಯಲ್ ಟ್ರೀಟ್ಮೆಂಟ್ ಈಸ್ ಅಬ್ಡಮಿನಲ್ ವಾಲ್ ರೀಕನ್ಸ್ಟ್ರಕ್ಷನ್ ಆರ್ ಅಬ್ಡಮಿನೋಪ್ಲಾಸ್ಟಿ.